ಏನಿಲ್ಲ ಈಗ ಏನಾಗ್ತದೆ ಅಂದರೆ ಒಬ್ಬರು ಒಂದೊಂದು ಥರ ಹೇಳ್ತಾರೆ. ಕೆಲವರು ಹೇಳ್ತಾರೆ ಕೋರ್ಟ್ ಹೇಳಿದೆ ದುಡ್ಡು ಕಲೆಕ್ಟ್ ಮಾಡಬಾರ್ದು ಅಂತ. ಅವ್ರು ಹೇಳ್ತಾರೆ ಇಲ್ಲ ಕೋರ್ಟು ಹೇಳಿಲ್ಲ, ಅದೇನೋ ತನಿಖೆ ಮಾಡಿ ಇದು ಮಾಡಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಬಟ್ ನನಗನ್ಸೋದು ಇದ್ರ ವಿಷಯದಲ್ಲಿ ಸರ್ಕಾರ ಒಂದು ಸ್ಪಷ್ಟ ತೀರ್ಮಾನ ತಗೋಬೇಕು. ಈಗ ಸರ್ಕಾರ ಸ್ಪಷ್ಟಪಡಿಸ್ಬೇಕೇನಪ್ಪ ಅಂದರೆ ಕೋರ್ಟು ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ಟೋಲ್ ಕಟ್ಟಬಾರ್ದು ಅಂತ ಹೇಳಿದೆಯಾ, ಅಥವಾ ಅವರು ನೈಸ್ ಕಂಪ್ನಿಯವರು ಹೇಳಿದಾಗೆ ಅವ್ರಿಗೆ ಸುಮ್ಮನೆ ಒಂದೇನೋ ಎನ್ಕ್ವೈರಿ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದೆಯಾ ಅಂತ. ಕೋರ್ಟ್ ನಿಜವಾಗಲೂ ಕೂಡ ಎಸ್ ನೀವು ಟೋಲ್ ಕಟ್ಟಂಗಿಲ್ಲ ಅಂತ ಹೇಳಿದ್ದೆ ಆದರೆ ರಾಜ್ಯ ಸರ್ಕಾರ ಆ ನೈಸ್ ಕಂಪ್ನಿಯವ್ರಿಗೆ ಏನು ನಂದಿ ಇನ್ಫ್ರಾಸ್ಟ್ರಕ್ಚರ್ ಇದಿದೆ ಅವ್ರಿಗೆ ಸ್ಪಷ್ಟವಾದಂಥ ಒಂದು ನೋಟಿಸನ್ನು ಕೊಡಬೇಕು. ಇನ್ನು ಮುಂದೆ ನೀವು ಮಾಡೋಂಗಿಲ್ಲ ಅಂತ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾಕಂದರೆ ಕೋರ್ಟಿನ ಒಂದು ಆರ್ಡ್ರ್ಗಳಿಗೂ ನೀವು ಬೆಲೆ ಇಲ್ಲ ಅಂದರೆ, ಮತ್ತು ಇದು ಬರೀ ನೈಸ್ ರೋಡ್ ಪ್ರಶ್ನೆ ಅಲ್ಲ. ಉದಾಹರಣೆಗೆ ನಾವು ಈ ಕಡೆ ತುಮಕೂರು ಕಡೆ ಹೋದಾಗ ನೆಲಮಂಗಲದಲ್ಲಿ 2-3 ಟೋಲ್ಗಳಿದ್ದಾವೆ. ಅವ್ರದ್ದು ಅವಧಿ ಮುಗಿದೋಗಿದೆ, ಈಗಲೂ ಕಲೆಕ್ಟ್ ಮಾಡ್ತಾರೆ ದುಡ್ಡು. ಅವರು ನಮ್ಮಂತರ ಹೋಗಿ ಜೋರು ಮಾಡಿದಾಗ ಬಿಡ್ತಾರೆ. ಇಲ್ಲ ಪಾಪ ಅಮಾಯಕರು ಎಲ್ಲರೂ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಈ ಥರದ ಅನೇಕ ಟೋಲ್ಗಳಿದ್ದಾವೆ, ಅನೇಕ ರೋಡ್ಗಳಿದ್ದಾವೆ. ಮತ್ತು ಇನ್ನು ಕೆಲವು ಕಡೆ ಈ ನಡುವೆ ಒಂದು ಹೊಸ ಚಾಳಿ ಶುರುವಾಗಿದೆ. ಸ್ಟೇಟ್ ಹೈವೇ ರೋಡ್ಗಳಲ್ಲೂ ಕೂಡ ಇವತ್ತು ರೋಡ್ ಎಂಥ ಕೆಟ್ಟ ಸ್ಥಿತಿಯಲ್ಲಿ ಇರ್ತದೆ ಅಂದರೆ ರೋಡೇ ಇರಲ್ಲ, ಅಲ್ಲಿ ಟೋಲ್ ಹಾಕಿರ್ತಾರೆ, ಕಲೆಕ್ಟ್ ಮಾಡ್ತಾ ಇರ್ತಾರೆ. ನಮ್ಮಂಥವ್ರು ಜೋರು ಮಾಡಿದಾಗ ಅವರು ಆಯಿತು ಹೋಗಿ ಸರ್ ಅಂತಾರೆ, ಅಮಾಯಕರು ಕಟ್ತಾನೆ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವು ತಗೊಂಡು ನೈಸ್ ಏನು ರೋಡ್ದು ಅದು ಏನಾದರೂ ಅಕ್ರಮ ಇದ್ದರೆ ಅಥವಾ ಅದು ಇಲ್ಲೀಗಲ್ ಇದ್ದರೆ ಕೂಡಲೇ ಅದನ್ನ ನಿಲ್ಲಿಸಬೇಕು. ಯಾಕಂದರೆ ಜನರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಬೇಕು. ಅನಾವಶ್ಯಕವಾಗಿ ಪಬ್ಲಿಕ್ ಮನಿಯನ್ನು ಫ್ರಾಡ್ ಮಾಡೋದು, ಅನಾವಶ್ಯಕವಾಗಿ ಪಬ್ಲಿಕ್ ಮನಿಯನ್ನು ಮಿಸ್ಯೂಸ್ ಮಾಡೋದು ಇದು ಅಪರಾಧ. ಹಾಗಾಗಿ ಅವ್ರ ಮೇಲೆ ಆ ಥರ ಇದ್ದರೆ ಕ್ರಿಮಿನಲ್ ಕೇಸು ದಾಖಲಿಸಬೇಕು. ಅದೇ ಈಗ ಮೊದಲಿಂದನೂ ಕೂಡ ನೈಸ್ ವಿಷಯಕ್ಕೆ ಬಂದಾಗ ದೇವೇಗೌಡರು, ಕುಮಾರಸ್ವಾಮಿ ಅವ್ರ ಕುಟುಂಬ ಅವರು ಅದಕ್ಕೂ ಮೊದಲಿಂದನೂ ತಕರಾರಿದೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ ಇದನ್ನು ನಾವು ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ತಗೊಳ್ದೇನೆ ಇದು ರಾಜ್ಯದ ಹಿತಾಸಕ್ತಿ ಅಥವಾ ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಲ್ಲಿ ತಗೋಬೇಕಾಗ್ತದೆ. ಈಗ ಆಯಿತು, ನೀವು ಕುಮಾರಸ್ವಾಮಿ ದೇವೇಗೌಡರು ಹೇಳ್ತಿರೋ ತಪ್ಪು ಅದನ್ನು ಸ್ಪಷ್ಟವಾಗಿ ಹೇಳಿ. ಈಗ ನೈಸ್ ರೋಡವ್ರು ಕರೆಕ್ಟ್ ಇದ್ದಾರೆ, ಅವ್ರದ್ದೇನು ತಪ್ಪಿಲ್ಲ, ಇವರೇ ರಾಜಕೀಯ ಮಾಡ್ತಾರೆ ಅಂತ ಅದನ್ನಾದರೂ ನೀವು ಜನರಿಗೆ ಹೇಳಿ. ಅದು ಬಿಟ್ಟು ನೀವು ಸುಮ್ಮನೆ ಮೂಕ ಪ್ರೇಕ್ಷಕರ ಥರ ಕೂತ್ಕೊಂಡ್ರೆ ಜನ ಏನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅದು ಯಾಕಂದರೆ ಮೊದಲಿಂದನೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದು ಯಾವ ಕಾರಣ ಇರ್ಬೋದೋ ಗೊತ್ತಿಲ್ಲ, ಅದು ವಾಸ್ತವ ಇದೆಯಾ, ನಿಜ ಇದೆಯಾ, ಅಥವಾ ಅವರು ತಮ್ಮ ಅವರ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಮಾಡ್ತಾಯಿದ್ದಾರೆ, ಅದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಲಿ. ಸೊ ಜನರಿಗೆ ಇದು ಒಂಥರ ಗೊಂದಲದ ಗೂಡು ಆಗಬಾರ್ದು ಇದು. ಅದನ್ನೇ ಈಗ ನಾನು ಅದನ್ನೇ ಹೇಳಿದ್ನಲ್ಲ, ಈಗ ಸುಮ್ಮನೆ ನೀವು ಯಾವುದೋ ಒಂದು ಯಾರೋ ಈಗ ನಿಮ್ಮ ಥರ ಮೀಡಿಯವ್ರು ಬಂದು ಕೇಳಿದಾಗ ಹೇಳಿಕೆ ಕೊಡೋದು ಬೇರೆ. ಆಮೇಲೆ ಈಗ ನೈಸು ಟೋಲು ಇನ್ನೊಂದು ಬಂದಾಗ ಅದು ಪ್ರಿಯಾಂಕಾ ಖರ್ಗೆಗೆ ಸಂಬಂಧಪಟ್ಟಿದ್ದಲ್ಲ ಅದು ಅಲ್ವಾ. ಅದು PWD ಅವರು ಅಥವಾ ಅಂಥದ್ದು ಬಹಳ ಮುಖ್ಯವಾಗಿ ನೀವು ಅಫ್ಕೋರ್ಸ್ ಕೇಂದ್ರ ಸರ್ಕಾರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಏನು ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಮಾತಾಡಬೇಕಾಗಿರೋದು. ಅಥವಾ ಈಗ ಪ್ರಿಯಾಂಕಾ ಖರ್ಗೆ ಹೇಳಬೇಕಾದ್ರೂ ಕೂಡ ಅದನ್ನು ಒಂದು ಅಫಿಷಿಯಲ್ ಮೀಡಿಯಮ್ ಮುಖಾಂತರ ಬಂದುಬಿಡಲಿ. ನೀವೊಂದು ಏನೋ ಆರ್ಡ್ರೇ ಮಾಡಿ, ಇಲ್ಲ ಅವರು ಮಾಡ್ತಾ ಇರೋದು ಕರೆಕ್ಟ್ ಇದೆ, ನೀವು ಟೋಲ್ ಕಟ್ಟಬೇಕಾಗುತ್ತೆ ಅಂತ ಒಂದು ಸರ್ಕಾರದ ಒಂದು ಸುತ್ತೋಲೆ ಹೊಡಿಸ್ಬಿಡಿ. ಸುಮ್ಮನೆ ಮೈಕ್ ಮುಂದೆ ಬಂದು ಮಾತಾಡಿದಾಗ ಹೇಳೋದು ಎಲ್ಲವೂ ಅದು ಅಫಿಷಿಯಲ್ ಆಗಲ್ಲ. ಸೊ ನೀವು ಅದನ್ನು ಸುತ್ತಲೇ ಓಡಿಸಿ. ಹಾಗಾಗಿ ನೀವು ಕಟ್ಟಲೇಬೇಕು ಅಂತೇಳಿ ಆವಾಗ ಯಾರಾದರೂ ಅದನ್ನು ತಪ್ಪು ಅಂತ ವಿರೋಧ ಮಾಡಿದಾಗ ಆಯ್ತು, ನೀವು ಅವ್ರ ಮೇಲೆ ಕೇಸ್ ಮಾಡಿ. ಅದು ಬಿಟ್ಟು ಸುಮ್ಮನೆ ಈ ಥರ ಉಡಾಫೆಯಾಗಿ ಮಾತಾಡ್ಕೊಂಡು ಹೋಗೋದು ಅಥವಾ ಸುಮ್ಮನೆ ಪ್ರಶ್ನೆ ಬಂದಾಗ ಸುಮ್ಮನೆ ಉಡಾಫೆಯಾಗಿ ಮಾತಾಡ್ಕೊಂಡು ಹೋಗೋದು ತಪ್ಪು ಅಂತ. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಮತ್ತು ಒಂದು ಪ್ರಾಂತೀಯ ಪಕ್ಷದ ಮುಖ್ಯಸ್ಥರು ಮತ್ತು ಅವ್ರದ್ದು ಕಾರ್ಯಕರ್ತರು ಇರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಒಬ್ಬ ನಾಯಕ ಏನಾದರೂ ಹೇಳಿದಾಗ ಅವ್ರ ಕಾರ್ಯಕರ್ತರು ಅದನ್ನು ಸೀರಿಯಸ್ ಆಗಿ ತಗೋತಾರೆ. ಕೆಲವರು ನೀವು ಹೇಳಿದಾಗ ಬೇಕು ಅಂತ ಹೇಳಿ ನಮ್ಮ ನಾಯಕರೇ ಹೇಳಿದ್ದಾರೆ ಅಂಥೇಳಿ ಅದನ್ನು ಎಕ್ಸ್ಪೋಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಚಟಾಪಟಿಗಳಾಗ್ತವೆ, ಗಲಾಟೆಗಳಾಗ್ತವೆ. ಅದು ಮತ್ತೆ ನಾನು ಹೇಳ್ತಾರೆ, ಇದಕ್ಕೆ ಕಾರಣ ಯಾರು? ಈಗ ನೀವು ಸರ್ಕಾರ ಒಂದು ಸ್ಪಷ್ಟ ತೀರ್ಮಾನ ಕೊಟ್ಟುಬಿಟ್ರೆ, ಈಗ ಆಯ್ತಪ್ಪ ನೈಸವರೇ ಕರೆಕ್ಟ್ ಅಂತ ಹೇಳಿದಾಗ ಅವಾಗ ಇವ್ರು ಹೋಗೋಕ್ಕಾಗಲ್ಲ. ಇವ್ರು ಹೋದರೆ ಇವ್ರ ಮೇಲೆ ಕೇಸ್ಗಳಾಕಿ, ಇಲ್ಲ ನೈಸವ್ರು ಅಕ್ರಮ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಅವ್ರಿಗೊಂದು ನೋಟಿಸ್ ಕೊಡಿ, ಇನ್ನು ಮೇಲೆ ನೀವು ಟೋಲ್ ತೆಗೆದುಕೊಳ್ಳೋಂಗಿಲ್ಲ ಅಂತೇಳಿ ಲೆಟ್ ದ ಟೋಲ್ಸ್ ಬಿ ಓಪನ್ಡ್. ಟೋಲ್ಗಳನ್ನ ಬಿಟ್ಬಿಡಿ ಓಪನ್ನಾಗೆ, ಅಲ್ಲಿ ಯಾರನ್ನೂ ಕೂರಿಸ್ಬೇಡಿ. ಅದೇನು ಟೋಲ್ ಬ್ಯಾರಿಯರ್ ಹಾಕಿರ್ತಾರೆ ಅದನ್ನು ತೆಗೆದುಬಿಡಿ, ಜನರು ಮುಕ್ತ ಓಡಾಡ್ತಾರೆ. ಸೊ ಹಾಗಾಗಿ ಇದು ಯಾಕೆ ಹಿಂಗೆ ಆಗ್ತದೆ ಅಂದರೆ ಕನ್ಫ್ಯೂಷನ್. ಈಗ ನಾವು ಸುಮಾರು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಹೋಗಿ ಗಲಾಟೆ ಮಾಡೋದು. ಸೊ ಹಾಗಾಗಿ ಇದು ಸುಮ್ಮನೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇಶ್ಯೂ ಆಗೋದ್ರಿಂದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಒಂದು ಸುತ್ತೋಲೆ ಓಡಿಸಿದ್ರೆ ಒಳ್ಳೆಯದು.